ಪ್ರೀತಿಯ ಮಿತ್ರರಿಗೆ ಮಧುಮಾಲಾ ಕಥಾಸ್ಮೃತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಋಣಾನುಬಂಧ ಭಾವನೆಗಳ ಬಲೆಯೊಳಗೆ ಸಂಚಿಕೆ 36. ಅಗಸ್ತ್ಯ ತನ್ನ ಆಸ್ತಿ ಅಂತಸ್ತಿಗೆ ಆಸೆಪಟ್ಟು ತನ್ನ ಪ್ರೀತಿಯನ್ನು ಒಪ್ಪಿಯೇ ಒಪ್ತಾನೆ. ಹೀಗಾದರೂ ಅವನ ಮೇಲೆ ಸೇಡು ತೀರಿಸ್ಕೊಳ್ಬಹುದು ಅಂತ ತಿಳ್ಕೊಂಡಿದ್ದ ಐಶ್ವರ್ಯಾಳಿಗೆ ಮತ್ತೊಮ್ಮೆ ಅವಮಾನವಾಗಿತ್ತು. ಅದಕ್ಕಾಗಿ ಅವಳು ಬೇರೆ ಉಪಾಯನ ಕಂಡುಕೊಂಡಿದ್ಲು. ಮರುದಿನದ ತರಗತಿಗಳೆಲ್ಲ ಮುಗಿದ ಬಳಿಕ ಅಗಸ್ತ್ಯನ ಬಳಿ ಬಂದ ಐಶ್ವರ್ಯ, ಅಗಸ್ತ್ಯ ಅಂತ ಮೆಲುಧ್ವನಿಲಿ ಕೂಗಿದ್ಲು. ಪ್ರತಿಯಾಗಿ ಅವಳತ್ತ ತಿರುಗಿದವನು ಏನು ಅಂತ ತಲೆ ಆಡಿಸ್ತಾನೆ ಪ್ರಶ್ನಿಸ್ತ. ಯಾಕೋ ಅಗಸ್ತ್ಯ, ಇನ್ನೂ ನನ್ನ ಮೇಲೆ ಕೋಪನ? ನೀನು ಮೊನ್ನೆ ಹೊಡೆದೆ ಅಂತ ನನಗೆ ಬೇಸರ ಇಲ್ಲ. ನಿನ್ನ ಜಾಗದಲ್ಲಿ ಯಾರೇ ಇದ್ದಿದ್ರು ಹಾಗೆ ನಡ್ಕೊಳ್ತಿದ್ರು. ಪ್ಲೀಸ್ ಕಣೋ, ಇದೇ ಲಾಸ್ಟ್ ಟೈಮ್. ಇನ್ನೊಂದ್ಸಲ ನಿನಗೆ ಅವಮಾನ ಮಾಡೋದಾಗಲಿ ಹರ್ಟ್ ಮಾಡೋದಾಗಲಿ ಮಾಡೋದಿಲ್ಲ. ನಿನ್ನ ಫ್ರೆಂಡ್ಶಿಪ್ ಇಲ್ಲದೆ ನನಗೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ನಿನ್ನೆ ಇಡೀ ನಿನ್ನ ಜೊತೆ ಮಾತಾಡಿದೆ. ನನಗೆ ಊಟ ನಿದ್ರೆ ಏನೂ ಸೇರ್ತಿಲ್ಲ. ನಿನಗೆ ಇನ್ಸಲ್ಟ್ ಮಾಡಿದೆ ಅನ್ನೋ ಗಿಲ್ಟ್ ಕಾಡ್ತಾ ಇದೆ. ಸಾರಿ ಕಣೋ, ಪ್ಲೀಸ್ ಫರ್ಗಿವ್ ಮೈ ಮಿಸ್ಟೇಕ್ಸ್ ಅಂತ ಮೊಸಳೆ ಕಣ್ಣೀರು ಸುರಿಸ್ತಾ ಅವನ ಕಾಲಿಗೆ ಬೀಳೋಂತೆ ನಾಟಕ ಆಡಿದ್ಲು. ಅವಳ ಮುಗ್ಧ ಮುಖದ ಹಿಂದೆ ಅಡಗಿದ್ದ ಕ್ರೌರ್ಯ ಅವನಿಗೆ ತಿಳಿಯೋದಕ್ಕೆ ಸಾಧ್ಯ ಆಗಲಿಲ್ಲ. ಅವಳ ಮಾತುಗಳು ನಿಜ ಅಂತಾನೆ ನಂಬಿದವನು, ಇಟ್ಸ್ ಓಕೆ, ನೀನು ಈ ರೀತಿ ನನಗೆ ಕಾಲಿಗೆ ಬೀಳೋದ್ರಿಂದ ನನಗೆ ಇನ್ನೂ ಇನ್ಸಲ್ಟ್ ಆಗತ್ತೆ. ನಾನು ಮೊನ್ನೆ ಹೇಳಿದ ಮಾತುಗಳು ನಿನಗೆ ಚೆನ್ನಾಗಿ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ನನಗೆ ಈ ಲವ್ ಅನ್ನೋ ಪದನೇ ಬರೋದಿಲ್ಲ. ನನ್ನ ಜೊತೆ ಓನ್ಲಿ ಫ್ರೆಂಡಾಗಿ ಮೂವ್ ಮಾಡೋದಾದರೆ ಮಾತ್ರ ನಾನು ನಿನ್ನ ಮಾತಾಡಿಸ್ತೀನಿ. ಇಲ್ಲ ಅಂದರೆ... ಅಗಸ್ತ್ಯ ಏನನ್ನು ಹೇಳುವುದಕ್ಕೆ ಹೊರಟಿರುವಾಗಲೇ ಅವನ ಮಾತುಗಳನ್ನು ತಡೆದವಳು, ಖಂಡಿತ ಅರ್ಥ ಆಗಿದೆ. ನನಗೆ ಬೇಕಾಗಿರೋದು ನಿನ್ನ ಫ್ರೆಂಡ್ಶಿಪ್ ಮಾತ್ರ. ಥ್ಯಾಂಕ್ ಯು ಸೋ ಮಚ್ ಅಂತ ಬಲವಂತವಾಗಿ ಅವನ ಕೈಗಳನ್ನು ಹಿಡ್ಕೊಂಡು ಕುಲುಕಿದ್ಲು. ಪ್ರತಿಯಾಗಿ ಅಗಸ್ತ್ಯ ಕೂಡ ಇಟ್ಸ್ ಓಕೆ, ಈ ವಿಷಯದ ಬಗ್ಗೆ ಇನ್ನೂ ಮಾತಾಡೋದು ಬೇಡ ಅಂತ ಯಾರನ್ನೋ ಹುಡುಕುವಂತೆ ಸುತ್ತಮುತ್ತ ಕಣ್ಣಾಯಿಸ್ತ. ಅವನನ್ನೇ ಗಮನಿಸುತ್ತಿದ್ದ ಐಶ್ವರ್ಯ, ಅಗಸ್ತ್ಯ, ಇವತ್ತು ಕೆಮಿಸ್ಟ್ರಿ ಪ್ರಾಕ್ಟಿಕಲ್ ಕ್ಲಾಸ್ ಇದೆ ಅಲ್ವಾ? ಇನ್ನೂ ಇಲ್ಲೇ ಇದೆಯಲ್ಲ, ಕ್ಲಾಸಿಗೆ ಟೈಮ್ ಆಗಿಲ್ವಾ? ಬಾ ಹೋಗೋಣ ಅಂತ ಅವನ ಕೈ ಹಿಡ್ಕೊಂಡ್ಲು. ಬಲವಂತವಾಗಿ ಹಿಡಿದಿದ್ದ ಕೈಗಳನ್ನು ಕಷ್ಟಪಟ್ಟು ಬಿಡಿಸ್ಕೊಂಡವನು, ಹೌದು ಐಶ್ವರ್ಯ, ನಾನು ಪ್ರಾಕ್ಟಿಕಲ್ ಕ್ಲಾಸ್ಗೆ ಹೋಗ್ತಾ ಇದ್ದೆ. ಅಷ್ಟರಲ್ಲಿ ನೀನು ಬಂದೆ. ನೀನು ಮುಂದೆ ಹೋಗು, ನಾನು ಉಜ್ವಲಾಳಿಗಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ. ಮೇ ಬಿ ಅವಳಿನ್ನೂ ಕ್ಲಾಸ್ ರೂಮಲ್ಲೇ ಇರ್ಬೋದು. ನಾನು ಹೋಗಿ ಅವಳನ್ನ ಕರ್ಕೊಂಡು ಬರ್ತೀನಿ. ಅವಳ ಮಾತಿಗೂ ಕಾಯ್ದೆ ಪುನಃ ಕ್ಲಾಸ್ ರೂಮ್ನತ್ತ ಹೆಜ್ಜೆ ಹಾಕ್ತಾ. ಅಗಸ್ತ್ಯನ ನಡೆ ಅವಳಲ್ಲಿ ಮತ್ತಷ್ಟು ಕೋಪ ಉಕ್ಕುವಂತೆ ಮಾಡ್ತಾ ಇದ್ರು. ಅದನ್ನು ಲೆಕ್ಕಿಸದೆ ಮನದಲ್ಲೇ ನಗ್ತಾ, ಬುಲ್ಶಿಟ್, ನೀನು ನನಗೆ ಕ್ಷಮಿಸ್ತೀಯಾ? ಅದು ಈ ಐಶ್ವರ್ಯನ? ನಿನ್ನ ಕ್ಷಮೆ ಯಾರಿಗೆ ಬೇಕು? ಇನ್ನು ಸ್ವಲ್ಪ ಹೊತ್ತಲ್ಲೇ ಈ ಐಶ್ವರ್ಯ ಯಾರು ಅಂತ ನಿನಗೆ ಗೊತ್ತಾಗತ್ತೆ ಅಂತ ತನ್ನ ಗೆಳತಿ ಸೌಂದರ್ಯಾಳನ್ನು ಕರ್ಕೊಂಡು ಪ್ರಾಕ್ಟಿಕಲ್ ಕ್ಲಾಸ್ನತ್ತ ನಡೆದ್ಲು. ಅವಳು ಹೋಗಿ 5 ನಿಮಿಷಗಳ ನಂತರ ಅಗಸ್ತ್ಯ ಕೂಡ ಉಜ್ವಲಾಳೊಂದಿಗೆ ಪ್ರಾಕ್ಟಿಕಲ್ ನಡೀತಿದ್ದ ಕೋಣೆಗೆ ಬಂದ. ಕೆಲವು ಸಮಯಗಳಲ್ಲಿಯೇ ಒಳಬಂದ ರಸಾಯನಶಾಸ್ತ್ರ ಬೋಧಿಸುತ್ತಿದ್ದ ಉಪನ್ಯಾಸಕರು, ಡಿಯರ್ ಸ್ಟೂಡೆಂಟ್ಸ್, ಲಾಸ್ಟ್ 2 ಡೇಸ್ ಬ್ಯಾಕ್ ಮಾಡಿದ ಎಕ್ಸ್ಪೆರಿಮೆಂಟ್ಸ್ನ ಈಗ ಪುನಃ ಮಾಡ್ತಾ ಇದ್ದೀವಿ. ನಿಮಗೆ ಲಾಸ್ಟ್ ಟೈಮ್ ಹೇಳಿದ್ದು ನೆನಪಿದೆ ತಾನೆ? ಈ ಎಕ್ಸ್ಪೆರಿಮೆಂಟ್ ಎಕ್ಸಾಮ್ನಲ್ಲಿ 100% ಬರ್ಬೋದು. ಸೊ ಪ್ರತಿಯೊಬ್ಬರು ಯಾರ ಹೆಲ್ಪು ಇಲ್ಲದೆ ಇದನ್ನ ಮಾಡಿ ತೋರಿಸ್ಬೇಕು. ಒಂದೊಂದು ಟೇಬಲಲ್ಲಿ ಇಬ್ಬಿಬ್ರು, ಒಬ್ಬರು ನಂತರ ಒಬ್ಬರು ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸಿ. ಓಕೆ, ಡೂ ಇಟ್ ಅಂತ ತಮ್ಮ ವಿದ್ಯಾರ್ಥಿಗಳಿಗೆಲ್ಲ ಪ್ರಯೋಗ ಮಾಡೋದಕ್ಕೆ ತಿಳಿಸಿ ತಮ್ಮ ಕುರ್ಚಿಯಲ್ಲಿ ಆಸೀನರಾದರು. ಎಲ್ಲರೂ ಪ್ರಯೋಗಗಳನ್ನು ಮಾಡೋದಕ್ಕೆ ತಯಾರಾದರು. ಇತ್ತ ಸೌಂದರ್ಯ ಐಶ್ವರ್ಯಾಳನ್ನು ಕುರಿತು, ಐಶು, ಇನ್ನೊಂದ್ಸಲ ಯೋಚನೆ ಮಾಡು. ನೀನೀಗ ಮಾಡೋದಕ್ಕೆ ಹೊರಟಿರೋ ಕೆಲಸದಿಂದ ಅಗಸ್ತ್ಯನ ಜೀವಕ್ಕೆ ಅಪಾಯ ಇದೆ ಅನ್ನೋದನ್ನು ಮರಿಬೇಡ ಅಂತ ಅಗಸ್ತ್ಯ ನಿಂತಿದ್ದ ಟೇಬಲ್ನ ಬಳಿ ನೋಡಿದಾಗ ಅವಳಿಗೆ ಮತ್ತೊಂದು ಆಘಾತ ಎದುರಾಯಿತು. ಒಮ್ಮೆಲೆ ಗಾಬರಿಗೊಂಡವಳು, ಐಶು, ಅಲ್ಲಿ ನೋಡು, ಅಗಸ್ತ್ಯನ ಜೊತೆ ಉಜ್ವಲ ಕೂಡ. ಓ ಮೈ ಗಾಡ್, ಇಲ್ಲ ಐಶು, ಹೀಗಾಗಬಾರ್ದು, ಪ್ಲೀಸ್ ಏನಾದರೂ ಮಾಡು ಅಂತ ಆತಂಕದಿಂದ ಅವಳ ಭುಜವಿಡಿದು ಅಲ್ಲಾಡಿಸಿದ್ಲು. ಅವಳು ಇಷ್ಟೊಂದು ಭಯ ಪಡೋದನ್ನು ಕಂಡು ನಗ್ತಾ ನಿಂತಿದ್ದ ಐಶ್ವರ್ಯ, ಕೂಲ್ ಸೌಂದರ್ಯ, ನೀನು ಯಾಕೆ ಇಷ್ಟೊಂದು ಎಕ್ಸೈಟ್ ಆಗ್ತಿದ್ಯಾ? ನಾನು ಒಂದು ಕಲ್ಲಲ್ಲಿ ಒಂದು ಹಕ್ಕಿ ಹೊಡೆಯೋದಕ್ಕೆ ನೋಡಿದೆ, ಆದರೆ 2 ಹಕ್ಕಿಗಳು ಒಟ್ಟಿಗೆ ಬೀಳುತ್ತೆ ಅಂದರೆ
ಒಳ್ಳೆಯದೇ ತಾನೇ. ಅಗಸ್ತ್ಯನ ನಂತರ ನನ್ನ ಟಾರ್ಗೆಟ್ ಇದ್ದಿದ್ದು ಆ ಉಜ್ವಲ. ಈಗ ನಾನು ಮುಂದಿನ ಪ್ಲ್ಯಾನ್ ಮಾಡೋ ಕಷ್ಟನೇ ಇಲ್ಲ. ನೋಡ್ತಾ ಇರು ಈಗ ಅವರಿಬ್ಬರ ಸ್ಥಿತಿ ಏನಾಗುತ್ತೆ ಅಂತ. ಆ್ಯಂಡ್ ಒನ್ ಥಿಂಗ್, ನೀನು ಇಷ್ಟೊಂದು ಗಾಬರಿ ಪಡೋ ಅವಶ್ಯಕತೆಯೇ ಇಲ್ಲ. ಯಾಕೆಂದರೆ ಇಲ್ಲಿ ಏನೇ ಆದರೂ ನನ್ನ ಮೇಲಂತೂ ಯಾರಿಗೂ ಡೌಟ್ ಬರೋದಿಲ್ಲ. ಆ ರೀತಿ ಪ್ಲ್ಯಾನ್ ಮಾಡಿದ್ದೀನಿ. ನೀನು ಸುಮ್ಮನೆ ಬಾಯಿ ಮುಚ್ಕೊಂಡು ಮುಂದೆ ನಡೆಯೋ ಮಜಾ ನೋಡು ಅಂತ ಹೇಳಿದವಳ ತುಟಿಲಿ ಕುಟಿಲ ನಗು ಒಂದು ಮೂಡ್ತು. ಐಶ್ವರ್ಯಾಳ ಮಾತುಗಳು ಸೌಂದರ್ಯಾಳಿಗೆ ಇಷ್ಟವಾಗಲಿಲ್ಲವಾದರೂ ಅವಳನ್ನು ತಡೆಯೋ ಶಕ್ತಿ ಅವಳಿಗೆ ಇರಲಿಲ್ಲ. ತನಗೆ ಬೇಕಾದಾಗಲೆಲ್ಲ ಪಾರ್ಟಿ, ಶಾಪಿಂಗ್ಗಳಿಗೆ ಹಣವನ್ನು ನೀರಂತೆ ಸುರಿತಿದ್ದ ಗೆಳತಿಯ ಸ್ನೇಹವನ್ನು ಬಿಟ್ಟುಕೊಡೋ ಮನಸ್ಸಿಲ್ಲದೆ ಅವಳ ಕೆಟ್ಟ ಕೆಲಸಗಳಲ್ಲೂ ಅವಳ ಜೊತೆಯಾಗಿ ನಿಂತಿದ್ಲು. ಅವರಿಬ್ಬರೂ ಸುತ್ತಲೂ ನಡೀತಿದ್ದ ಘಟನೆಗಳ ಬಗ್ಗೆ ಗಮನ ಹರಿಸದೆ ತಮ್ಮಷ್ಟಕ್ಕೆ ತಾವು ಮಾತನಾಡಿಕೊಳ್ತಿರುವಾಗಲೇ ಉಪನ್ಯಾಸಕರು ತಾವು ಕುಳಿತಲ್ಲಿಂದ ಎದ್ದು ಅಗಸ್ತ್ಯ ಹಾಗೂ ಉಜ್ವಲಾಳ ಮೇಜಿನ ಬಳಿ ಬಂದವರು, ವೆಲ್ ಡನ್ ಅಗಸ್ತ್ಯ ಆ್ಯಂಡ್ ಉಜ್ವಲ, ಪರ್ಫೆಕ್ಟ್. ಸಿ ಸ್ಟೂಡೆಂಟ್ಸ್, ಅಗಸ್ತ್ಯ ಆ್ಯಂಡ್ ಉಜ್ವಲ ಬೋತ್ ಆರ್ ಡೂಯಿಂಗ್ ವೆಲ್ ಅಂತ ಅವರಿಬ್ಬರನ್ನು ಹೊಗಳಿ ಅವರು ಮಾಡಿದ ಪ್ರಯೋಗಗಳನ್ನು ಇತರ ವಿದ್ಯಾರ್ಥಿಗಳಿಗೆ ವಿವರಿಸತೊಡಗಿದ್ರು. ಈಗ ಆಶ್ಚರ್ಯಗೊಳ್ಳೋ ಸಮಯ ಐಶ್ವರ್ಯಾಳದಾಗಿತ್ತು. ಅಗಸ್ತ್ಯ ಹಾಗೂ ಉಜ್ವಲಾಳನ್ನು ಉಪನ್ಯಾಸಕರು ಹೊಗಳುತ್ತಿರೋದನ್ನು ಬಿಟ್ಟ ಕಣ್ಣು ಬಿಟ್ಟಂತೆ ದಿಗ್ಭ್ರಾಂತಳಾಗಿ ದಿಟ್ಟಿಸ್ತಾ ನಿಂತಳು. ಅವಳ ಮೈ ಮುಟ್ಟಿ ಎಚ್ಚರಿಸಿದ ಸೌಂದರ್ಯ, ವಾಟ್ ಈಸ್ ದಿಸ್ ಐಶು? ಏನು ಹೇಳಿದ್ದೆ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ, ಬಟ್ ಏನೂ ಆಗಲೇ ಇಲ್ಲ. ಒಳಗೊಳಗೆ ನಗು ಬರ್ತಿದ್ರು ಸೌಂದರ್ಯ ಅದನ್ನು ತಡ್ಕೊಂಡ್ಲು. ಕಣ್ಣಲ್ಲೇ ತಿನ್ನುವಂತೆ ನೋಡ್ತಿದ್ದ ಐಶ್ವರ್ಯ, ಸ್ಟಾಪ್ ಇಟ್ ಸೌಂದರ್ಯ, ನನ್ನ ಪ್ಲ್ಯಾನ್ ಯಾಕೆ ಉಲ್ಟಾ ಆಯಿತು ಅಂತ ನಾನು ಯೋಚನೆ ಮಾಡ್ತಿದ್ರೆ ನೀನು ಉರಿಯೋ ಬೆಂಕಿಗೆ ಮತ್ತಷ್ಟು ತುಪ್ಪ ಸುರಿಯೋ ಕೆಲಸ ಮಾಡ್ತಿದ್ಯಾ. ನಿಜವಾಗ್ಲೂ ನೀನು ನನ್ನ ಫ್ರೆಂಡ್ ಹೌದೋ ಅಲ್ವೋ? ಜಸ್ಟ್ ಲೀವ್ ಮೀ ಅಲೋನ್, ನನ್ನನ್ನು ಒಬ್ಬಳೇ ಇರೋದಕ್ಕೆ ಬಿಟ್ಬಿಡು ಅಂತ ಸಿಟ್ಟಲ್ಲಿ ಕೈ ಹಿಸುಕುತ್ತಾ ಅಗಸ್ತ್ಯ ಹಾಗೂ ಉಜ್ವಲಾಳ ಟೇಬಲ್ನತ್ತ ದೃಷ್ಟಿ ಹಾಯಿಸಿದಾಗ ಉಜ್ವಲ ತನ್ನನ್ನೇ ಗಮನಿಸ್ತಾ ಇರೋದನ್ನು ಕಂಡು ತನ್ನ ತಲೆ ತಗ್ಗಿಸಿದ್ಲು. ಮತ್ತೊಮ್ಮೆ ಧೈರ್ಯ ಮಾಡಿ ತಲೆ ಎತ್ತಿ ಉಜ್ವಲಾಳನ್ನು ದಿಟ್ಟಿಸಿದಾಗ ಗೆಲುವಿನ ನಗೆ ಬೀರುತ್ತಿದ್ದ ಅವಳ ಕಣ್ಣುಗಳಲ್ಲಿದ್ದ ಮಿಂಚು, ಅವಳ ನೋಟ, ನೀನು ಅಗಸ್ತ್ಯನ ಒಂದೇ ಒಂದು ಕೂದಲನ್ನು ಸೋಕಿಸೋದಕ್ಕೆ ಆಗೋದಿಲ್ಲ, ಅವನ ಜೊತೆ ಇರೋದು ಈ ಉಜ್ವಲ ಅನ್ನೋದನ್ನು ಮರಿಬೇಡ ಅಂತ ಹೇಳ್ದಂತೆ ಭಾಸವಾಯಿತು. ಅಂದರೆ ನನ್ನ ಪ್ಲ್ಯಾನ್ ಉಲ್ಟಾ ಹೊಡೆಯೋ ಹಾಗೆ ಮಾಡಿರೋದು? ಐಶ್ವರ್ಯ ಯೋಚಿಸ್ತಾ ಇರುವಾಗಲೇ ಅವಳ ಬಳಿ ಬಂದ ಉಪನ್ಯಾಸಕರು, ಏನ್ರಮ್ಮ ಐಶ್ವರ್ಯ ಆ್ಯಂಡ್ ಸೌಂದರ್ಯ, ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಎಕ್ಸ್ಪೆರಿಮೆಂಟ್ ಮಾಡಿ ತೋರ್ಸಾಯ್ತು, ನೀವಿಬ್ರೇನೋ ಕನಸು ಕಾಣ್ತಾ ಇದ್ದೀರಾ, ಇನ್ನೂ ಒಂದೇ ಒಂದು ಸ್ಟೆಪ್ ಕೂಡ ಸ್ಟಾರ್ಟ್ ಮಾಡಿಲ್ವಲ್ಲ ಅಂತ ಜೋರು ಧ್ವನಿಲಿ ಮಾತಾಡಿದಾಗ ಎಚ್ಚೆತ್ತವರು ತಮ್ಮೆದುರು ನಿಂತಿದ್ದ ಉಪನ್ಯಾಸಕರನ್ನು ಕಂಡು ಒಮ್ಮೆಲೆ ಗಾಬರಿಗೊಂಡ್ರು. ತಲೆ ಬುಡ ತಿಳಿಯದ ಪ್ರಯೋಗವನ್ನು ಮಾಡೋದಕ್ಕೆ ಬರ್ದೆ ಒದ್ದಾಡುತ್ತಿದ್ದವರನ್ನು ಕಂಡು ಅವರ ಸ್ನೇಹಿತರೆಲ್ಲರೂ ನಗೋದಕ್ಕೆ ಪ್ರಾರಂಭಿಸಿದ್ರು. ಜಸ್ಟ್ ಸ್ಟಾಪ್ ಇಟ್ ಸ್ಟೂಡೆಂಟ್ಸ್, ಒಬ್ಬರಿಗೆ ಬರೋದಿಲ್ಲ ಅಂತ ಅಂದರೆ ಹೇಳ್ಕೊಡ್ಬೇಕು, ಹೀಗೆ ಆಡ್ಕೊಳ್ಳೋದಲ್ಲ ಅಂದ ಉಪನ್ಯಾಸಕರು. ಐಶ್ವರ್ಯ ಆ್ಯಂಡ್ ಸೌಂದರ್ಯ, ಲುಕ್ ಅಟ್ ದಿಸ್, ಅದಕ್ಕೆ ಕ್ಲಾಸ್ ಮಿಸ್ ಮಾಡದೆ ರೆಗ್ಯುಲರ್ ಆಗಿ ಅಟೆಂಡ್ ಮಾಡಬೇಕು ಅಂತ ಹೇಳೋದು. ನೀವು ಹೀಗೆ ತಿಂಗಳಿಗೊಮ್ಮೆ ಪ್ರಾಕ್ಟಿಕಲ್ ಕ್ಲಾಸ್ ಅಟೆಂಡ್ ಮಾಡಿದರೆ ಎಕ್ಸಾಮ್ಸ್ಗೆ ಹೇಗೆ ಪ್ರಿಪೇರ್ ಆಗ್ತೀರಾ? ಈಗಲಾದರೂ ಸರಿಯಾಗಿ ನೋಡ್ಕೊಳ್ಳಿ ಅಂತ ಗದರುತ್ತಾ ತಾವೇ ಪ್ರಯೋಗ ಮಾಡಿ ತೋರಿಸಿದ್ರು. ಬಳಿಕ ವಿದ್ಯಾರ್ಥಿಗಳಿಗೆಲ್ಲ ಅದರ ಕುರಿತಾಗಿ ನೋಟ್ಸ್ ಕೊಟ್ಟು ತಮ್ಮ ಚೇಂಬರ್ನತ್ತ ತೆರಳಿದ್ರು. ಉಪನ್ಯಾಸಕರು ಅತ್ತ ಹೋಗ್ತಿದ್ದ ಹಾಗೆ ವಿದ್ಯಾರ್ಥಿಗಳು ತಮ್ಮ ತಮ್ಮ ಮನೆಯ ದಾರಿ ಹಿಡಿದ್ರು. ಉಜ್ವಲ ಅಗಸ್ತ್ಯನನ್ನು ಕುರಿತು, ಅಗಸ್ತ್ಯ, ನನ್ನ ಬ್ಯಾಗ್ನ ಕ್ಲಾಸ್ ರೂಮಲ್ಲೇ ಇಟ್ಟು ಬಂದಿದ್ದೀನಿ, ನಾನು ಬೇಗ ಬ್ಯಾಗ್ ತಗೊಂಡು ಬರ್ತೀನಿ, ನೀನು ಬೈಕ್ ಸ್ಟಾರ್ಟ್ ಮಾಡು ಅಂದಾಗ ಅವಳ ಮಾತಿನಂತೆ ಅಗಸ್ತ್ಯ ಬೈಕ್ ಪಾರ್ಕಿಂಗ್ ಕಡೆ ಹೆಜ್ಜೆ ಹಾಕ್ತ. ಇತ್ತ ಅವಮಾನಗಳ ಮೇಲೆ ಅವಮಾನಗಳಾಗಿ ಕುಸಿದು ಹೋಗಿದ್ದ ಐಶ್ವರ್ಯಾಳ ಬಳಿ ಬಂದ ಉಜ್ವಲ, ಹಾಯ್ ಐಶು, ಎಕ್ಸ್ಪೆರಿಮೆಂಟ್ ಅರ್ಥ ಆಯ್ತಾ ಅಥವಾ ಇನ್ನೊಂದ್ಸಲ ಡೀಟೇಲ್ ಆಗಿ ಹೇಳ್ಕೊಡ್ಲಾ ಅಂತ ವ್ಯಂಗ್ಯ ನಗು ನಕ್ಲು. ಪ್ರತಿ ಬಾರಿಯೂ ತನ್ನನ್ನು ಐಶ್ವರ್ಯ ಅಂತಾನೆ ಕರೀತಿದ್ದವಳು ಇವತ್ತು ಐಶು ಅಂತ ಕರೀತಾ ಇರೋ ಹಿಂದಿನ ಕಾರಣ ತಿಳಿದಿದ್ದ ಐಶ್ವರ್ಯ, ನನ್ನ ಪ್ಲ್ಯಾನ್ ಎಲ್ಲ ಹಾಳು ಮಾಡಿರೋದು ನೀನೇ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ, ನನ್ನ ಹತ್ರ ಇರೋದು ಇದೊಂದೇ ಪ್ಲ್ಯಾನ್ ಅಂದ್ಕೊಂಡಿದ್ಯಾ? ಈ ಪ್ಲ್ಯಾನ್ ಹಾಳಾದರೆ ಏನಂತೆ, ನೆಕ್ಸ್ಟ್ ಟೈಮ್ ಅಗಸ್ತ್ಯನ ಜೊತೆ ನಿನಗೂ ಸೇರಿಸಿ ಸರಿಯಾಗಿ ಗುಂಡಿ ತೋಡಿಸ್ತೀನಿ, ಅದು ಕೂಡ ನಿನಗೆ ಗೊತ್ತಾಗದ ಹಾಗೆ
ಅಂತ ಹಲ್ಲು ಮಸೀತ ಕೈಯಲ್ಲಿ ಹಿಡಿದಿದ್ದ ಗಾಜಿನ ಬೀಕರನ್ನು ಕೋಪದಿಂದ ದೂರಕ್ಕೆಸೆದ್ಲು. ಕೂಲ್ ಐಶು, ಇಷ್ಟೊಂದು ಕೋಪ ಒಳ್ಳೇದಲ್ಲ. ನೀನು ಹೇಗೆ ಕೋಪದಲ್ಲಿ ಒಂದೊಂದೇ ಇಕ್ವಿಪ್ಮೆಂಟ್ನ ಹೊಡೆದಾಕ್ತಾ ಇದ್ರೆ ನಿನ್ನ ಕೈಯಿಂದ ನೀನೇ ದಂಡ ಕಟ್ಟಬೇಕು ಅಷ್ಟೆ. ಅಂದಹಾಗೆ ನಿನ್ನ ಗೆಸ್ ಕರೆಕ್ಟಾಗೇ ಇದೆ. ಸ್ಟ್ರಾಂಗ್ ಆ್ಯಸಿಡ್ ಇರೋ ಬೀಕರ್ನ ಅಗಸ್ತ್ಯನ ಟೇಬಲ್ ಮೇಲಿಟ್ಟು ಅವನು ಎಕ್ಸ್ಪೆರಿಮೆಂಟ್ ಮಾಡೋ ಸಂದರ್ಭದಲ್ಲಿ ಅವನ ಜೀವನವನ್ನೇ ತೆಗೆಯೋ ಪ್ಲ್ಯಾನ್ ಮಾಡಿದ್ದೆ ಅಲ್ವಾ? ಆದರೆ ನಾನು ಅದನ್ನ ಬದಲಿಸಿ ಅದರಲ್ಲಿ ಡೈಲ್ಯೂಟ್ ಸೊಲ್ಯೂಷನ್ ತುಂಬಿಸಿದ್ದೆ. ನೀನು ಮಾಡಿದ್ದ ಪ್ಲ್ಯಾನ್ನ ನಿನಗೆ ತಿರುಗಿಸುವಷ್ಟು ಕೆಪಾಸಿಟಿ ನನಗೂ ಇತ್ತು. ಆದರೆ ನನ್ನ ಬುದ್ಧಿ ನಿನ್ನಷ್ಟು ಕೆಟ್ಟು ಹೋಗಿಲ್ಲ. ನಿನ್ನ ಹಾಗೆ ಚೀಪಾಗಿ ಥಿಂಕ್ ಮಾಡೋ ಮೆಂಟಾಲಿಟಿ ನಂದಲ್ಲ. ನಾನು ಮನ್ಸು ಮಾಡಿದರೆ ಯಾರಿಗೂ ತಿಳಿದಂತೆ ನಿನ್ನ ಪ್ರಾಣ ತೆಗಿಬೋದಿತ್ತು. ಅದು ನನಗೆ ಕಷ್ಟ ಏನೋ ಆಗ್ತಾ ಇರಲಿಲ್ಲ. ಯೋಚನೆ ಮಾಡು, ಮೊನ್ನೆ ಅಗಸ್ತ್ಯನಿಗೆ ಅವಮಾನ ಮಾಡಿದೆ, ಇವತ್ತು ಅವನ ಪ್ರಾಣವನ್ನೇ ತೆಗೆಯೋದಕ್ಕೆ ಪ್ಲ್ಯಾನ್ ಮಾಡಿದ್ದೆ. ಆದರೆ ದೇವ್ರ ಆಟ ನೋಡಿದ್ಯಾ? ಇದು ನಿನಗೆ ಉಲ್ಟಾ ಆಗೋಯ್ತು. ನಿನ್ನ ಫ್ರೆಂಡ್ಸ್, ನಿನ್ನ ಲೆಕ್ಚರರ್ ಮುಂದೆ ನಿನಗೆ ಪುನಃ ಅವಮಾನ ಆಯಿತು. ಅದಕ್ಕೂ ಕೂಡ ನೀನೇ ಕಾರಣ. ಈ ವಿಷಯವನ್ನು ನಾನು ಅಗಸ್ತ್ಯನ ಬಳಿ ಹೇಳಿದರೆ ಅವನು ಖಂಡಿತ ಪ್ರಿನ್ಸಿಪಲ್ ಹತ್ರ ಕಂಪ್ಲೇಂಟ್ ಮಾಡ್ತಾನೆ. ಆಗ ನಿನ್ನ ಭವಿಷ್ಯ ಏನಾಗ್ಬೋದು ಅಂತ ಯೋಚನೆ ಮಾಡಿದ್ಯಾ? ಉಜ್ವಲಾಳ ಮಾತುಗಳನ್ನು ಕೇಳ್ತಿದ್ದ ಹಾಗೆ ಐಶ್ವರ್ಯಾಳಿಗೆ ನಿಂತ ನೆಲವೇ ಕಂಪಿಸಿದಂತಾಯಿತು. ವಿಷಯವೇನಾದರೂ ತನ್ನ ತಂದೆಗೆ ತಿಳಿದ್ರೆ ಅಗಸ್ತ್ಯನ ಜೊತೆ ನನ್ನ ಪ್ರಾಣಕ್ಕೂ ಕುತ್ತು. ಅವರು ಏನು ಬೇಕಾದರೂ ಸಹಿಸ್ತಾರೆ. ಆದರೆ ನನ್ನಿಂದ ಅವಮಾನವಾದರೆ ಖಂಡಿತ ನನ್ನನ್ನು ಜೀವ ಸಹಿತ ಉಳಿಸೋದಿಲ್ಲ ಅಂತ ಯೋಚಿಸಿದವಳು ಉಜ್ವಲಾಳ ಕೈ ಹಿಡಿದು, ಉಜ್ವಲ ಪ್ಲೀಸ್, ಇದನ್ನೆಲ್ಲ ಅಗಸ್ತ್ಯನ ಹತ್ರ ಹೇಳಬೇಡ. ನನ್ನ ತಂದೆ ತಾಯಿ ಏನು ಬೇಕಾದರೂ ಸಹಿಸ್ಕೊಳ್ತಾರೆ. ಆದರೆ ಅವರಿಗೆ ಅವಮಾನ ಆಗೋದನ್ನು ಮಾತ್ರ ಅವರು ಸಹಿಸೋದಿಲ್ಲ. ನಿನ್ನ ಕಾಲಿಗೆ ಬೇಕಾದರೂ ಬೀಳ್ತೀನಿ. ಈ ವಿಷಯ ಪ್ರಿನ್ಸಿಪಲ್ ತನಕ ಹೋಗಬಾರ್ದು. ಬಿಲೀವ್ ಮೀ, ಇನ್ನೊಮ್ಮೆ ಯಾವತ್ತೂ ಹೀಗೆ ಆಗೋದಿಲ್ಲ. ಹಾಗಂತ ನಾನು ಪ್ರಾಮಿಸ್ ಮಾಡ್ತೀನಿ ಅಂತ ಕಣ್ಣೀರು ಹಾಕತೊಡಗಿದ್ಲು. ಅವಳ ಮೊಸಳೆ ಕಣ್ಣೀರಿಗೆ ಕರಗುವಷ್ಟು ಉಜ್ವಲ ಬಲಹೀನಳಾಗಿರಲಿಲ್ಲ. ಅವಳಿಂದ ತನ್ನ ಕೈಗಳನ್ನು ಬಿಡಿಸಿಕೊಂಡವಳು, ಐಶ್ವರ್ಯ, ಅಗಸ್ತ್ಯನನ್ನು ನಂಬಿಸಿದ ಹಾಗೆ ನನ್ನನ್ನು ನಂಬಿಸೋದಕ್ಕೆ ಬರಬೇಡ. ಈಗಲೂ ಕೂಡ ನನಗೆ ನಿನ್ನಲ್ಲಿ ಎಳ್ಳಷ್ಟು ನಂಬಿಕೆ ಇಲ್ಲ. ಹುಟ್ಟುಗುಣ ಸುಟ್ಟರು ಹೋಗೋದಿಲ್ವಂತೆ. ಹಾಗೆ ನಿನ್ನ ಬುದ್ಧಿನ ನೀನು ಯಾವತ್ತೂ ಬಿಡೋದಿಲ್ಲ ಅನ್ನೋದು ನನಗೂ ಚೆನ್ನಾಗಿ ಗೊತ್ತಿದೆ. ಇದು ನಿನಗೆ ಕಡೆ ವಾರ್ನಿಂಗ್. ಇನ್ನೊಂದು ಸಲ ಹೀಗಾದರೆ ಈ ಉಜ್ವಲಾಳ ಇನ್ನೊಂದು ಮುಖ ನೋಡಬೇಕಾಗತ್ತೆ. ಈ ವಿಷಯನ ನಾನು ಅಗಸ್ತ್ಯನ ಬಳಿ ಆಗಲಿ ಪ್ರಿನ್ಸಿಪಲ್ ಹತ್ರ ಆಗಲಿ ಯಾರ ಹತ್ರನೂ ಹೇಳೋದಿಲ್ಲ. ನಾವು ಓದ್ತಾ ಇರೋದು ಸೆಕೆಂಡ್ PUC. ಈ ಇಯರ್ ನಿನಗೆ ಎಷ್ಟು ಮುಖ್ಯನೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಇದನ್ನೇ ದೊಡ್ಡ ಇಶ್ಯೂ ಮಾಡಿ ಅಗಸ್ತ್ಯನ ಲೈಫ್ ಹಾಳಾಗೋದಕ್ಕೆ ನಾನು ಬಿಡೋದಿಲ್ಲ. ಫೈನಲ್ ಎಕ್ಸಾಮ್ಸ್ಗೆ ಇನ್ನೂ 3 ವೀಕ್ಸ್ ಕೂಡ ಇಲ್ಲ. ನಿನ್ನ ಕಾರಣದಿಂದ ಅವನಿಗೆ ಓದೋದ್ರಲ್ಲಿ ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಎಕ್ಸಾಮ್ಸ್ ಮುಗಿಯೋ ತನಕ ನಿನ್ನ ಪಾಡಿಗೆ ನೀನಿದ್ರೆ ಒಳ್ಳೆಯದು. ಉಜ್ವಲ ಐಶ್ವರ್ಯಾಳಿಗೆ ಎಚ್ಚರಿಕೆ ನೀಡಿ ಅಲ್ಲಿಂದ ಮುಂದೆ ನಡೆದ್ಲು. ಮಿತ್ರರೇ, ಐಶ್ವರ್ಯ ಇನ್ನಾದರೂ ತನ್ನ ಕೆಟ್ಟ ಚಾಳಿನ ನಿಲ್ಲಿಸ್ತಾಳ? ಐಶ್ವರ್ಯ ತನ್ನ ಪ್ರಾಣವನ್ನೇ ತೆಗೆಯೋದಕ್ಕೆ ಮುಂದಾಗಿದ್ಲು ಅನ್ನೋ ವಿಷಯ ಅಗಸ್ತ್ಯನಿಗೆ ತಿಳಿಯುತ್ತಾ? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ನ ಮೂಲಕ ತಿಳಿಸಿ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.